ಯಾರಿಗೋಸ್ಕರ ಇಷ್ಟೊಂದು ಕಾಯ್ತಿದ್ದಾರೆ? ಯಾರೋ ತುಂಬ ದೊಡ್ಡ ವ್ಯಕ್ತಿನೇ ಬರ್ತಾ ಇರಬೇಕು. ಛೇ, ಮುಂಚೆನೇ ಹೇಳಿದಿದ್ರೆ ನಾನು ಜುಮ್ ಅಂತ ರೆಡಿಯಾಗಿರ್ತಿದ್ನಪ್ಪ. ಆದಿತ್ಯ, ಪಾರ್ವತಿ ಇವತ್ತೇ ಅಲ್ವಾ ಡಿಸ್ಚಾರ್ಜು? ಇಷ್ಟೊತ್ತಿಗೆ ಹೊರಟಿರ್ಬೇಕಲ್ಲ? ಹ್ಞೂ ಅಪ್ಪ, ಹೊರಟಾಗಿದೆ. ಇನ್ನೇನು ಬರ್ಬೋದು. ನಾನು ಯಾರೋ ದೊಡ್ಡ ಮನುಷ್ಯರು ಬರ್ತಾರೆ ಅಂತ ಅಕ್ಕ ಕಾಯ್ತಿದ್ದಾರೆ ಅಂದ್ಕೊಂಡೆ. ಈ ಜುಜುಬಿ ಕೆಲಸದವಳಿಗೆ ಇಷ್ಟೊಂದು ಬಿಲ್ಡಪ್ಪ. ಹಾಯ್ ಅಖಿಲ. ಮೀರಾ, ಕೂತ್ಕೋ. ಅಖಿಲ, ಪಾರ್ವತಿ ಡಿಸ್ಚಾರ್ಜ್ ಆಗಿ ಬಂದ್ಲಾ? ಇವತ್ತು ಡಿಸ್ಚಾರ್ಜ್ ಆಗಿದ್ದಾಳೆ, ಇನ್ನೇನು ಬರ್ತಾಳೆ. ಓಹೋ, ಏನು ಬರ್ತಿದ್ದಂಗೆ ಕೆಲಸದವಳನ್ನ ವಿಚಾರಿಸಿ ಅಕ್ಕನ್ನ ಬುಟ್ಟಿಗೆ ಹಾಕ್ಕೊಳ್ಳೋ ಸ್ಕೀಮು. ಇವಳ್ದು ಒಂದು ಜನ್ಮ. ಪಾರ್ವತಿ, ಬಮ್ಮ. ಈಗ ಹೇಗಿದೆಯಾ ಪಾರ್ವತಿ? ಪರವಾಗಿಲ್ವಾ? ಅಮ್ಮ, ನಿಮ್ಮ ದಯೆಯಿಂದ ಇವತ್ತು ನಮ್ಮ ಮಗಳು ಬದುಕುಳಿದಿದ್ದಾಳೆ. ಈ ನಿಮ್ಮ ಉಪಕಾರನ ನಾನು ಉಸಿರಿರೋವರೆಗೂ ಮರೆಯಲ್ಲ. ಪಾರ್ವತಿ, ದ ಗ್ರೇಟ್ ಪಾರ್ವತಿ, ಹೇಗಿದೆಯಾ? ಬದುಕಿದೆಯಾ? ಇಲ್ಲ ಸತ್ತಿದೆಯಾ? ಇಲ್ಲ ಬದುಕಿದ್ದು ಸತ್ತಿದೆಯಾ? ನಾ ಚೆನ್ನಾಗಿಲ್ಲ ಅಂತ ಹೇಳ್ಕೊಳಕ್ಕೆ ನಿಂಗೆ ಕಷ್ಟ ಆಗುತ್ತಲ್ವ ಪಾರ್ವತಿ? ಆದರೂ ಪಾರ್ವತಿ, ನಿನ್ನ ಬುದ್ಧಿಮತ್ತಿಗೆ ಶಾಬಾಷ್ ಹೇಳಲೇಬೇಕು. ಅದೃಷ್ಟ ಕೂಡ ಚೆನ್ನಾಗಿತ್ತು, ಬದುಕೊಂಡ್ಬಿಟ್ಟೆ. ಗಟ್ಟಿ ಪಿಂಡ ಕಣೆ ನಿಂದು. ಅಷ್ಟೇ ಅಲ್ಲದೆ ಅಖಿಲ ಆಂಟಿ ವಿಶ್ವಾಸ ಕೂಡ ಗಳಿಸ್ಕೊಂಡ್ಬಿಟ್ಟೆ. ಗ್ರೇಟ್. ನೀನು ಮಾತು ಉಳಿಸ್ಕೊಳ್ಳೋದ್ರಲ್ಲಿ ಪಂಟರ್. ಅಖಿಲ ಆಂಟಿಗೆ ಕೊಟ್ಟಿರೋ ಮಾತನ್ನ ಉಳಿಸ್ಕೊಂಡ್ಬಿಟ್ಟೆ. ಆದರೆ ನನಗೆ ಕೊಟ್ಟಿರೋ ಮಾತಿನ ಹಾಗೆ ನೀನು ಮನೆ ಬಿಟ್ಟು ಹೋದೆ, ಆದರೆ ಇನ್ನೂ ಬದುಕುಳಿದಿದೆಯಲ್ಲ, ಯಾಕೆ? ನಿನ್ನ ನೆರಳು ಕಂಡ್ರೂ ಸಾಕು, ಕೆಂಡ ಮಂಡಲ ಆಗ್ತಾ ಇದ್ದಂಥ ಅಖಿಲ ಆಂಟಿನೇ ಬಂದು ನಿನ್ನ ಬ್ಲಡ್ ಕೊಡೋ ಹಾಗೆ ಮಾಡಿಕೊಂಡು ಅವ್ರ ಮನಸ್ಸಿನಲ್ಲಿ ಭದ್ರವಾದ ಕೋಟೆ ಕಟ್ಕೊಂಡು ಕೂತ್ಕೊಂಡ್ಬಿಟ್ಟೆ ಅಲ್ಲ. ನೀನು ಸಾಮಾನ್ಯದವಳಲ್ಲ ಕಣೆ. ಇನ್ನೂ ನಿನ್ನನ್ನು ಹೀಗೆ ಬಿಟ್ಟು ಚಾನ್ಸ್ ಕೊಟ್ಬಿಟ್ರೆ ಆ ಕೋಟೆಯಲ್ಲಿ ನೀನೇ ಮಹಾರಾಣಿಯಾಗಿ ನನ್ನನ್ನು ಕೆಲಸಗಳನ್ನಾಗಿ ಇಟ್ಕೊಂಡ್ಬಿಡ್ತೀಯ ಕಣೆ. ಅದಕ್ಕೆ ಆ ನಿನ್ನ ಚಾನ್ಸ್ನ ನಾನು ಕಿತ್ಕೊಳಕ್ಕೆ ಬಂದಿದ್ದೀನಿ. ನಿನ್ನ ಉಸಿರನ್ನು ನಿಲ್ಲಿಸಿ ನೀನು ಕಟ್ಟಿರೋ ಕೋಟೆನ ಪುಡಿ ಪುಡಿ ಮಾಡ್ತೀನಿ. ನೀನು ಗಟ್ಟಿ ಪಿಂಡ, ಸುಲಭವಾಗಿ ಸಾಯಲ್ಲ. ಅದಕ್ಕೆ ನಾನೇ ಸಾಯಿಸ್ತೀನಿ. ನೀನು ಸಾಯೋದಕ್ಕಿಂತ ಮುಂಚೆ ನಾನು ಯಾಕೆ ಆ ಮನೆಗೆ ಸೊಸೆಯಾಗಿ ಹೋಗ್ತಾ ಇದ್ದೀನಿ, ಹೋಗಿ ಏನೆಲ್ಲ ಮಾಡ್ತೀನಿ ಅನ್ನೋದನ್ನು ಕೇಳಿಸ್ಕೊಂಡು ನಿಧಾನವಾಗಿ ಸಾಯಿ. ನನ್ನ ಟಾರ್ಗೆಟ್ ಯಾರು ಗೊತ್ತಾ? ನೀನೂ ಅಲ್ಲ, ಆದಿತ್ಯನೂ ಅಲ್ಲ, ಪ್ರೀತನೂ ಅಲ್ಲ, ಅರಸನ ಪೇಟೆ ಅಖಿಲಾಂಡೇಶ್ವರಿ.
ಮರ್ಯಾದೆ ಪರಂಪರೆ ಮನೆತನ ಅಂತ ಮೆರಿತಾ ಇರೋ ಅಖಿಲಾಂಡೇಶ್ವರಿ ಅಧಿಕಾರ ಕಿತ್ಕೊಳ್ಳೋದೆ ನನ್ನ ಗುರಿ ಕಣೆ. ಅವಳು ನನಗೆ ಮಾಡಿರೋ ಅವಮಾನಕ್ಕೆ ಬಡ್ಡಿ ಸಮೇತ ಲೆಕ್ಕ ಚುಕ್ತ ಮಾಡಿಲ್ಲ ಅಂದರೆ ನಾನು ದಿಶಾನೇ ಅಲ್ಲ. ಕಾಲಿಟ್ಟಲ್ಲೆಲ್ಲ ಕೊಬ್ಬು ತೋರಿಸೋ ಅಖಿಲಾಂಡೇಶ್ವರಿ ನನ್ನ ಕಾಲು ಕೆಳಗೆ ಸೇವೆ ಮಾಡ್ಕೊಂಡು ಬಿದ್ದಿರಬೇಕು. ಬಿದ್ದಿರ್ತಾಳೆ. ಈಗ ಈ ದಿಶಾ ಕನಸು ನನಸಾಗೋ ಸಮಯ ಬಂದಿದೆ. ಇಷ್ಟು ದಿವಸ ಅರಸನ ಕೋಟೆ ಅಖಿಲಾಂಡೇಶ್ವರಿಯ ಹೆಸರು ಕೇಳಿದ್ರೆ ಸಾಕು ಜನ ನಡಗೋರು. ಈಗ ಈ ದಿಶಾ ಹೆಸರು ಕೇಳಿದ್ರೆ ಅರಸನ ಕೋಟೆಯ ಅಖಿಲಾಂಡೇಶ್ವರಿನೇ ನಡಗಬೇಕು. ಹಾಗೆ ಮಾಡ್ತೀನಿ. ಆದಿ ತುಂಬ ಒಳ್ಳೆ ಬಿಸ್ನೆಸ್ ಮ್ಯಾನ್. ಆದರೆ ಅಮ್ಮ ಅಂದರೆ ಪ್ರಾಣ ಬಿಟ್ಟು ಸಾಯ್ತಾನೆ. ಆದರೆ ಪ್ರೀತು ಹಾಗಲ್ಲ. ಅಮ್ಮನ್ನ ಎದುರು ಹಾಕೊಳ್ಳೋ ಮೀಟ್ರ್ ಇರೋನು ರೆಬಲ್. ಅದೇ ನಂಗಿಷ್ಟ. ಅವನ್ನ ಯೂಸ್ ಮಾಡಿಕೊಂಡು ಈ ಅರಸನ ಕೋಟೆನ ನಾನು ವಶಕ್ಕೆ ಮಾಡ್ಕೋತೀನಿ. ಅಖಿಲಾಂಡೇಶ್ವರಿ ತಿರ್ಪೆ ಎತ್ತಬೇಕು. ಹಾಗೆ ಮಾಡ್ತೀನಿ. ನಿಮ್ಮೆಲ್ಲರ ಪಾಲಿಗೆ ಅಖಿಲಾಂಡೇಶ್ವರಿ ಅಂದರೆ ದೇವತೆ ಅಲ್ವಾ? ಇನ್ನು ಮುಂದೆ ಅದೇ ಅಖಿಲಾಂಡೇಶ್ವರಿ ನನ್ನನ್ನು ದೇವರ ಸ್ಥಾನದಲ್ಲಿ ಕೂರಿಸಿ ಪೂಜೆ ಮಾಡಿ ಆರತಿ ಬೆಳಗಬೇಕು. ಹಾಗೆ ಮಾಡ್ತೀನಿ. ಅಖಿಲಾಂಡೇಶ್ವರಿ ಕೊನೆ ಉಸಿರು ಇರೋವರೆಗೂ ನೆಮ್ಮದಿಯಿಂದ ಇರಕ್ಕೆ ಬಿಡಲ್ಲ. ನರಳಬೇಕು. ಅವಮಾನದಿಂದ ನರಳಬೇಕು. ಅವಳನ್ನೇನೋ ನರಳಿಸ್ತೀನಿ. ಆದರೆ ನಿನ್ನ ಈಗಲೇ ಕಳಿಸ್ತೀನಿ. ಬಾಯ್ ಪಾರ್ವತಿ.